ದಿನ ಕಾಡಿನಲ್ಲಿ ಸಿಂಹವೊಂದು ಗಾಢ ನಿದ್ರೆಯಲ್ಲಿತ್ತು. ಆ ಸಮಯದಲ್ಲಿ ಪುಟ್ಟ ಇಲಿಯೊಂದು ಆ ಸಿಂಹದ ಮೇಲೆ ಹಾರಾಡುತ್ತಾ ಓಡಾಡುತ್ತಿತ್ತು. ಇದರಿಂದ ಸಿಂಹಕ್ಕೆ ನಿದ್ರೆಗೆ ಭಂಗವಾಗಿ ಅದು ಎಚ್ಚರವಾಯಿತು ಮತ್ತು ಕೋಪದಿಂದ ಇಲಿಯನ್ನು ತನ್ನ ಪಂಜಗಳಲ್ಲಿ ಹಿಡಿಯಿತು. ಗಾಬರಿಗೊಂಡ ಇಲಿಯು ಸಿಂಹವನ್ನು ಬಿಟ್ಟುಬಿಡುವಂತೆ ಬೇಡಿಕೊಂಡಿತು. ಓ ಮಹಾರಾಜ, ನನ್ನನ್ನು ದಯವಿಟ್ಟು ಬಿಟ್ಟುಬಿಡು. ಒಂದು ದಿನ ನಿನ್ನ ಕಷ್ಟಕಾಲದಲ್ಲಿ ನಾನು ನಿನಗೆ ಸಹಾಯ ಮಾಡುವೆನು ಎಂದು ವಿನಂತಿಸಿತು. ಇಲಿಯ ಮಾತುಗಳನ್ನು ಕೇಳಿದ ಸಿಂಹವು ಜೋರಾಗಿ ನಕ್ಕಿತು. ನನ್ನಂತಹ ಬಲಿಷ್ಠ ರಾಜನಿಗೆ ನಿನ್ನಂತಹ ಚಿಕ್ಕ ಇಲಿಯಿಂದ ಯಾವ ಸಹಾಯ ಬೇಕು ಎಂದು ನಿರ್ಲಕ್ಷ್ಯದಿಂದ ಹೇಳಿ ನಗುತ್ತಾ ಇಲಿಯನ್ನು ಬಿಟ್ಟುಬಿಟ್ಟಿತು. ಇಲಿಯು ತಕ್ಷಣವೇ ಅಲ್ಲಿಂದ ಓಡಿಹೋಯಿತು. ಕೆಲವು ದಿನಗಳ ನಂತರ ಸಿಂಹವು ಬೇಟೆಗಾರರ ಬಲೆಗೆ ಸಿಲುಕಿಕೊಂಡಿತು. ಎಷ್ಟೇ ಪ್ರಯತ್ನಿಸಿದರೂ ಬಲೆಯಿಂದ ತಪ್ಪಿಸಿಕೊಳ್ಳಲು ಅದಕ್ಕೆ ಸಾಧ್ಯವಾಗಲಿಲ್ಲ. ಸಿಂಹವು ಜೋರಾಗಿ ಗರ್ಜಿಸಲು ಪ್ರಾರಂಭಿಸಿತು. ಸಿಂಹದ ಗರ್ಜನೆಯನ್ನು ಕೇಳಿದ ಅದೇ ಇಲಿಯು ತಕ್ಷಣ ಅಲ್ಲಿಗೆ ಓಡಿ ಬಂತು. ಸಿಂಹವು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವುದನ್ನು ಕಂಡು ತಡಮಾಡದೆ ತನ್ನ ಹರಿತವಾದ ಹಲ್ಲುಗಳಿಂದ ಬಲೆಯ ದಾರಗಳನ್ನು ಒಂದೊಂದಾಗಿ ಕತ್ತರಿಸಲು ಪ್ರಾರಂಭಿಸಿತು. ಕೊನೆಗೆ ಇಲಿಯ ಸಹಾಯದಿಂದ ಸಿಂಹವು ಬಲೆಯಿಂದ ಮುಕ್ತವಾಯಿತು. ಸಿಂಹವು ಇಲಿಯ ಕಡೆಗೆ ಕೃತಜ್ಞತೆಯಿಂದ ನೋಡಿ, ನಾನು ನಿನ್ನನ್ನು ಸಣ್ಣವನೆಂದು ಅಂದಾಜು ಮಾಡಿದ್ದೆ, ಆದರೆ ನೀನು ನನಗೆ ದೊಡ್ಡ ಸಹಾಯ ಮಾಡಿದೆ ಎಂದು ಧನ್ಯವಾದ ಹೇಳಿತು. ಅಂದಿನಿಂದ ಸಿಂಹ ಮತ್ತು ಇಲಿ ಉತ್ತಮ ಸ್ನೇಹಿತರಾದವು. ಕಥೆಯ ನೀತಿ: ಗಾತ್ರದಲ್ಲಿ ಚಿಕ್ಕವರಾಗಿದ್ದರೂ ಯಾರನ್ನೂ ನಿರ್ಲಕ್ಷಿಸಬಾರದು. ಕಷ್ಟಕಾಲದಲ್ಲಿ ಚಿಕ್ಕವರ ಸಹಾಯವೂ ದೊಡ್ಡದಾಗಬಹುದು.